ಜೊತೆಗೆ ರಾಜ್ಯದ ಅಧ್ಯಕ್ಷರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಕೇಂದ್ರದ ಮಂತ್ರಿಗಳು ಮತ್ತು ಎಲ್ಲರೂ ಕೂಡ ವೇದಿಕೆಗೆ ಬಂದಿದ್ದಾರೆ. ನಾಲ್ಕವಾಗಿ ರಾಜ್ಯಕ್ಕೆ ಆಗಮಿಸಿರುವ ಸನ್ಮಾನ್ಯ ಗೌರವಾನ್ವಿತ ಶ್ರೀಮತಿ ಶ್ರೀ ದ್ರೌಪದಿ ಮುರ್ಮು ಮೇಡಮ್ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಬಿಜೆಪಿಯ ಅಧ್ಯಕ್ಷರು ನಮ್ಮೆಲ್ಲ ನಾಯಕರಾದಂಥ ನಳಿನ್ ಮಾರ್ಕಂಡೇಜಿ ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಚಂಪಾಣಿ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ವಿನೋದ್ ಕಾಲೇಜಿ ಅವರು, ರಾಷ್ಟ್ರೀಯ ಜನರಲ್ ಸೆಕ್ರೆಟರಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. BS ಯಡಿಯೂರಪ್ಪ ಅವರು, ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರು, ರಾಜ್ಯದ ಮುಖ್ಯಮಂತ್ರಿಗಳು, ಅವರು ಕೂಡ ಈ ಸಭೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಾರೆ. ನಮ್ಮೆಲ್ಲರ ನಾಯಕರು ಸನ್ಮಾನ್ಯ ಹಾಜರಿ ಬಂದಿದ್ದಾರೆ. ರಾಷ್ಟ್ರಪತಿ ಅಭ್ಯರ್ಥಿಯಾಗಿ ಅವರಿಗೆ ಜೋರಾದ ಕನ್ನಡಗಳಿಗೆ ಸನ್ಮಾನವನ್ನು ಮಾಡುವ ಮೂಲಕ ಅವರ ಸ್ವಾಗತವಾದ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಯಡಿಯೂರಪ್ಪರವರು, ಸನ್ಮಾನ್ಯ ಬಾಲರಾಜ ಜೋಶಿ ಅವರು ಎಲ್ಲರೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಅವರಿಗೆ ಗೌರವದಿಂದ ಮೈಸೂರು ಕ್ರೀಡಾ ಮೂಲಕ ಅವರಿಗೆ ಮೂಲಕ ಅವೆಲ್ಲ ಮೀಡಿಯಾ ಸ್ನೇಹಿತರು ಸಾಕಾರ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಸ್ನೇಹಿತರು ಸಾಕಾರ ಮಾಡಬೇಕು. ಸದಾನಂದ ಗೌಡಜಿ ಅವರಿಗೂ ಸ್ವಾಗತವನ್ನು ಕೊಡ್ತೇನೆ. ಜಗದೀಶ್ ಶೆಟ್ಟರ್ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳು, ಅವರು ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ನಮ್ಮ ರಾಜ್ಯದ ಬಿಜೆಪಿಯ ಅಧ್ಯಕ್ಷರಾದ ನಳಿನ್ ಮಾರ್ಕಂಡೇಜಿ ಅವರು ಈ ಸಭೆಯ ಕುರಿತು ಮಾತಾಡಬೇಕು ಅಂತ ನಾನು ವಿನಂತಿಸ್ತೇನೆ. ಸಂತೋಷ ಆಗ್ತದೆ. ಹೇಗಿದೆ ಬಂದ ತಕ್ಷಣ ನಿಮ್ಮ ತುಳಸಿ ನಮಸ್ಕಾರ ಮಾಡಿ ಈಗ ನ್ಯಾಷನಲ್ ಜನರಲ್ ಸೆಕ್ರೆಟರಿ. ನೀವು ಕೂತ್ಕೊಂಡ್ರು ಉಳಿದವರೆಲ್ಲ ಕೂತ್ಕೊಳ್ಳೋಕೆ ಸರಿ. ಕೂತ್ಕೊಳ್ರಿ, ನೀವು ಕೂತ್ಕೊಳ್ಳಿ.
Please, sir. Come. ఎక్కువ ಬರೋಣ ಬೈಲೆ सब लोग एमएलए ಸಂತೋಷ ಈ ರಿಪ್ಲೇಸ್ಮೆಂಟ್ ಆಗಿದೆ ಸಾಹೇಬ್ ಇಲ್ಲ Clearly, he will come to Parliament. Now also he wanted to Go around the state. We are always requesting him. Don't take any risk. I think we will take care of it. Okay, na illa ಇದು ಆಮೇಲೆ ಟೈಮ್ ಇದೆ ಬೇರೆ कुमार स्वामी जी आपने दिया है सर